ವಿವಿಧತೆಯಲ್ಲಿ ಏಕತೆ ಸಾರಿ ಅಮೋಘ ಯಶಸ್ವಿಯಾದ ಶ್ರೀ ಸತ್ಯಸಾಯಿ ಯೂನಿಟಿ ಮ್ಯಾರಥಾನ್ ಓಟ. ಧಾರವಾಡದ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ವರ್ಷಾಚರಣೆ ಪ್ರಯುಕ್ತ ಶ್ರೀ ಸತ್ಯಸಾಯಿ ಏಕತಾ ಓಟ ಮತ್ತು ಸೈಕಲ್ ಸವಾರಿ ಕಾರ್ಯಕ್ರಮವು ಸಾಯಿ ಚರಣ್ ಕ್ಯಾಂಪಸ್ ಸಪ್ತಾಪುರ್ ಧಾರವಾಡದಲ್ಲಿ ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಆಯೋಜಿಸಿರುವ ಈ ಮ್ಯಾರಥಾನ್ ಕಾರ್ಯಕ್ರಮವು ದೇಶದ 60 ನಗರಗಳಲ್ಲಿ ನಡೆಯುತ್ತಿದೆ. ರನ್ ಫಾರ್ ಯುನಿಟಿ ಮತ್ತು ಲವ್ ಆಲ್ ಸರ್ವ್ ಆಲ್, ಏಕತೆಗಾಗಿ ಓಟ ಮತ್ತು ಸರ್ವರಿಗೂ ಪ್ರೇಮ ಸರ್ವರಿಗೂ ಸೇವೆ ಎಂಬ ಬಾಬಾರವರ ಧ್ಯೇಯವಾಕ್ಯದೊಂದಿಗೆ ಈ ಮ್ಯಾರಥಾನ್ ಕಾರ್ಯಕ್ರಮವು ಆಯೋಜಿಸಲಾಗಿತ್ತು. ಇದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಭಾರತೀಯ ಕ್ರೀಡಾಕೂಟ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಧಾರವಾಡ, ಹಾಕಿ ಕ್ಲಬ್ ಮತ್ತು ಫಿಟ್ ಇಂಡಿಯಾ ಸಂಸ್ಥೆ, ಕ್ರಿಕೆಟ್ ಕ್ಲಬ್ ಧಾರವಾಡ ಸದಸ್ಯರು ಸೇರಿದಂತೆ 15 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಈ ಮ್ಯಾರಥಾನದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಸತ್ಯಸಾಯಿ ಏಕತಾ ಓಟದ 3 ಕಿಲೋಮೀಟರ್ ವಿಭಾಗದಲ್ಲಿ 1715 ಜನರು ಪಾಲ್ಗೊಂಡಿದ್ದರು. 5 ಕಿಲೋಮೀಟರ್ ವಿಭಾಗದಲ್ಲಿ 264 ಜನರು ಹಾಗೂ 10 ಕಿಲೋಮೀಟರ್ ವಿಭಾಗದಲ್ಲಿ 161 ಜನರು ಹಾಗೂ 150 ಜನ ಸೈಕಲ್ ಸವಾರರು ಸೇರಿದಂತೆ ಒಟ್ಟು ಸುಮಾರು 2500 ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಶೇಕಡ 60ರಷ್ಟು ಜನರು ಮಹಿಳೆಯರು ಆನ್ಲೈನ್ ನೋಂದಣಿ ಮಾಡಿಸಿ ಭಾಗವಹಿಸಿರುವುದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮ್ಯಾರಥಾನ್ ಉದ್ಘಾಟಿಸಿ ಮಾತನಾಡಿದ ಧಾರವಾಡದ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸ್ನೇಹಲ್ ಆರ್ ಅವರು ಮಾತನಾಡಿ, ಪ್ಲಾಸ್ಟಿಕ್ ಬಳಸುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ, ಕ್ಯಾನ್ಸರ್ ಕಾರಕ ರೋಗಗಳು ಉಲ್ಬಣಗೊಳ್ಳುತ್ತಿವೆ, ಮಾನವನು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾನೆ. ಪ್ಲಾಸ್ಟಿಕ್ ಬಳಸುವುದನ್ನು ಬಿಟ್ಟು ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವಾಗಿರಲು ವ್ಯಾಯಾಮ, ಓಟ ಇವೆಲ್ಲವೂ ಮನುಷ್ಯನ ದಿನನಿತ್ಯದ ಚಟುವಟಿಕೆಗಳಿಂದ ಕೂಡಿರಬೇಕು ಹಾಗೂ ಅನೇಕತ್ವದಲ್ಲಿ ಏಕತೆ ಸಾರುವ ಮಾನವೀಯ ಮೌಲ್ಯಗಳನ್ನು ಅರಿವು ಮೂಡಿಸುವ ಈ ರ್ಯಾಲಿ ಮೂಲಕ ಜನಜಾಗೃತಿ ಮೂಡಿಸುತ್ತಿದೆ ಎಂದರು. ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ಪದ್ಮನಾಭ ಪೈ ಅವರು ಮಾತನಾಡಿ, ಜಾತಿ, ಮತ, ಪಂಥ, ಭೇದ ಭಾವ ಯಾವುದೂ ನಮ್ಮ ಸಂಸ್ಥೆಯಲ್ಲಿ ಇರುವುದಿಲ್ಲ. ಸ್ವಾಮಿ ಹೇಳಿರುವ ಪ್ರಕಾರ ಒಂದೇ ಜಾತಿ, ಅದು ಮಾನವ ಜಾತಿ ಅಂತ. ಹೀಗಾಗಿ ಎಲ್ಲರನ್ನು ಒಟ್ಟು ಮಾಡುವುದು ಈ ಮೂಲಕ ಸಂದೇಶವಾಗಿದೆ. ಇದರಲ್ಲಿ ಒಂದೇ ಮಂತ್ರ ಎಂದರೆ ಸರ್ವರಿಗೂ ಪ್ರೇಮ ಸರ್ವರಿಗೂ ಸೇವೆ, ಲವ್ ಆಲ್ ಆ್ಯಂಡ್ ಸರ್ವ್ ಆಲ್ ಅಂತ. ಮಾನವ ಸೇವೆಯೇ ಮಾಧವ ಸೇವೆ, ಹೆಲ್ಪ್ ಯುವರ್ ಹಾರ್ಟ್ ನೆವರ್ ಸ್ವಾಮಿಯವರು ವೇದವಾಕ್ಯ ನೀಡಿದ್ದಾರೆ. ಹೀಗಾಗಿ ಈ ಓಟವು ಆಯೋಜಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ಶ್ರೀ ಈಶಪ್ಪ ಬೋತೆ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್, ಧಾರವಾಡ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಗೀತಾ ಸಿಡಿ, ಶ್ರೀ ಸತ್ಯಸಾಯಿ ಟ್ರಸ್ಟ್ ಕರ್ನಾಟಕ ಸಂಚಾಲಕರಾದ ಶ್ರೀ ವಾಸುಕಿ, ರಾಜ್ಯ ರಥಯಾತ್ರೆ ಸಂಚಾಲಕ ಹಾಗೂ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಧಾರವಾಡ ಜಿಲ್ಲಾ ಅಧ್ಯಕ್ಷ ಶ್ರೀ ನಾಗರಾಜ್ ಧಾರವಾಡ್ಕರ್, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಧಾರವಾಡ ಸಂಚಾಲಕ ಡಾಕ್ಟರ್ ರಾಜು ರೋಕಡೆ, ಮ್ಯಾರಥಾನ್ ಸಂಚಾಲಕ ತಿಮ್ಮಯ್ಯ ಮಿರಾಸಿ, ಟ್ರಸ್ಟ್ ನಿರ್ದೇಶಕ ಅಶ್ವಿನ್ ಕುಮಾರ್, ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಶ್ರೀ ಮಂಜುನಾಥ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಈ ಮ್ಯಾರಥಾನದಲ್ಲಿ ಧಾರವಾಡ ಜಿಲ್ಲಾ ಶ್ರೀ ಸತ್ಯಸಾಯಿ ಸಂಸ್ಥೆಯ ಸಮಿತಿಗಳಾದ ಹುಬ್ಬಳ್ಳಿ, ಧಾರವಾಡ, ಅಣ್ಣಿಗೇರಿ, ಮಜ್ಜಿಗುಡ್ಡ, ಕಡಪಟ್ಟಿ, ಹಳಿಯಾಳ, ಚೆಬ್ಬಿ, ನವನಗರ, ಬೊಮ್ಮಸಮುದ್ರ, ಉಮಚಗಿ, ಮಣಕವಾಡ ಸಮಿತಿಗಳ ಸ್ವಾಮಿಯವರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ತುಳಸಿ ಬಸವ, ಕೃಷ್ಣಮೂರ್ತಿ ನಾಡ್ಗೇರ್, ಶಿವಾನಂದ್ ಮಣಕವಾಡ್, ಅಶೋಕ್ ಕುಲಗೋಡ, ಅರವಿಂದ್ ಅಣ್ಣಿಗೇರಿ, ಸತ್ಯಪ್ರಕಾಶ್ ಕಾಮತ್, ವಿಜಯ್ ನೂಲಾ, ವೆಂಕಟೇಶ್ ಬಡಿಗೇರ್, ಗೋಪಾಲ್ ಕುಲಕರ್ಣಿ, ನಿಂಗನಗೌಡ ಪಾಟೀಲ್, VT ತಾರಿಕೊಪ್ಪ, GM ಗಣಾಚಾರಿ, ಡಾಕ್ಟರ್ ಶಾಪೂರ್, ಸೌಮ್ಯ ಪೂಜಾರ್, ಶ್ರೀಮತಿ ಪ್ರೇಮಾ ಸೋಮನಗೌಡರ್, ಶ್ರೀಮತಿ ಅಕ್ಕಮ್ಮ ಪಾಟೀಲ್, ಅಲ್ಕಾ ಅಣ್ಣಿಗೇರಿ, ಮಾಲತಿ ಅಣ್ವೇಕರ್, ಕಮಲಾ ಲಾಂಡೆ, ಡಾಕ್ಟರ್ ಸಾವಿತ್ರಿ ಉಪ್ಪಿನ್, ಸುಪರ್ಣಾ ಹುಕ್ಕೇರಿ, ಶಾರದಾ ತುರ್ನೂರ್, ಶೀಲಾ ಕೋರನ್, ಶ್ರೀಮತಿ ಸೂರ್ಣಗಿ, SS ಶಿವಳ್ಳಿ, GH ಕುಲಕರ್ಣಿ, ಶ್ರೀ ಕುರ್ಡೇಕರ್, ರವೀಂದ್ರ L ಪೂಜಾರ್, ಸಾಯಿ ಗಣೇಶ್ ಕುಲಕರ್ಣಿ, ನೃಪ್ತುಂಗ ಬೇವಿನ ಗಿಡದ್, ಪಾಂಡುರಂಗರಾವ್, ಡಾಕ್ಟರ್ KS ದೇಶಪಾಂಡೆ, ಜಯಶ್ರೀ ಹೊಸೂರ್ಕರ್, ಪ್ರೀತಿ ಪಾಂಡುರಂಗರಾವ್, ನಿರ್ಮಲಾ ಸಾಲಿಮಠ್, ನಾಗರತಾ ದಮಾಮ್ಗಾರ್,
ಲಲಿತಾ ಯಲ್ಲಪ್ಪಗೌಡರ್, ಶ್ರೀಮತಿ ಅಶ್ವಿನಿ ವೆಂಕಟೇಶ್ ಬಂಡಿ, ಪವಿತ್ರಾ ಗೋಣಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು.